ಹಾಯ್ ಫ್ರೆಂಡ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ಬಂದು ನಾನು ಎಲ್ರಿಗೂ ಒಂದು ವೈರಸ್ ಬಗ್ಗೆ ಎಚ್ಚರಿಕೆ ಕೊಡೋದಕ್ಕೆ ಬಂದಿರೋದು. ಇದು ಆರೋಗ್ಯ ಇಲಾಖೆ ಒಂದು ವಾರದಿಂದ ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದೆ. ಈ ಒಂದು ವೈರಸ್ ಹೆಸರು ಬಂದು ಝೀಕಾ ವೈರಸ್ ಅಂತ. ಈ ಝೀಕಾ ವೈರಸ್ ಬಂದು ಸೊಳ್ಳೆಗಳಿಂದ ಹರಡ್ತಾ ಇರೋದು. ಈ ಒಂದು ಸೊಳ್ಳೆಗಳು ಕಚ್ಚೋದ್ರಿಂದ ಝೀಕಾ ವೈರಸ್ ಹರಡ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ಗರ್ಭಿಣಿ ಹೆಣ್ಮಕ್ಳು ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಗರ್ಭಿಣಿ ಹೆಣ್ಮಕ್ಳಿಗೆ ಈ ಒಂದು ಸೊಳ್ಳೆ ಕಚ್ಚಿದರೆ, ಈ ಒಂದು ಝೀಕಾ ವೈರಸ್ ಬಂದರೆ ಆ ಮಕ್ಕಳಿಗೆ ತಲೆ ಬೆಳವಣಿಗೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ತಲೆ ಬೆಳವಣಿಗೆ ಗಾತ್ರದಲ್ಲಿ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಒಂದು ಮಗು ಹುಟ್ಟಿದ್ರೆ ಒಂದು 38 ಸೆಂಟಿಮೀಟ್ರ್ ಆದರೂ ಇರಬೇಕಂತೆ ತಲೆ. ಅದಕ್ಕಿಂತ ಕಡಿಮೆ ಬಂತು ಅಂದರೆ ಇದು ಝೀಕಾ ವೈರಸ್ನ ಪ್ರಭಾವ ಅಂತ ಹೇಳ್ಬೋದು. ಮತ್ತು ಈ ಒಂದು ವೈರಸ್ನ ಲಕ್ಷಣ ಏನು ಅಂತಂದರೆ ಜಾಯಿಂಟ್ ಪೇಯ್ನ್ ಆಗೋದು, ಆಮೇಲೆ ಸ್ಕಿನ್ ರ್ಯಾಷಸ್ ಆಗೋದು, ಆಮೇಲೆ ಕಣ್ಣಿನ ಅಲರ್ಜಿ ಆಗೋದು, ಅಂದರೆ ಕಣ್ಣು ಕೆಂಪಾಗೋದು, ಮತ್ತು ಬೇದಿ ಆಗೋದು. ಈ ಒಂದು ಲಕ್ಷಣಗಳು ಖಂಡಿತವಾಗ್ಲೂ ಅದರಲ್ಲಿ ಕಂಡುಬರುತ್ತೆ. ಈ ರೀತಿ ನಿಮ್ಗೇನಾದರೂ ಕಂಟಿನ್ಯೂ ಇತ್ತು ಅಂತಂದರೆ ಆದಷ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಗರ್ಭಿಣಿ ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ಬೇಕತ್ತೆ. ಮತ್ತು ಮಕ್ಳುಗಳಿಗೂ ಅಷ್ಟೇ, ಮಕ್ಳುಗಳಿಗೂ ಬೇದಿ ಮತ್ತು ವಾಂತಿ ಆಗೋ ಚಾನ್ಸಸ್ ಇರುತ್ತಂತೆ. ಸೊ ದಯವಿಟ್ಟು ಈ ಒಂದು ವೈರಸ್ನಿಂದ ಹುಷಾರಾಗಿರಿ. ಮತ್ತು ಈ ಒಂದು ವೈರಸ್ ಬರಬಾರ್ದು ಅಂತ ಅನ್ನೋದಾದರೆ ನೀವು ಆದಷ್ಟು ಮನೆ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನೀರು ನಿಂತಿರೋ ಜಾಗದಲ್ಲೇ ಸೊಳ್ಳೆಗಳು ಆದಷ್ಟು ಮೊಟ್ಟೆಗಳನ್ನ ಇಡೋದು. ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟು ಸೊಳ್ಳೆಗಳು ಯಾವ ರೀತಿ ಮೊಟ್ಟೆ ಇಡುತ್ತೆ ಅಂತ. ಆದಷ್ಟು ನಿಮ್ಮ ಮನೆ ಸುತ್ತ ಯಾವುದೇ ಜಾಗ ಇರ್ಬೋದು, ಆ ಜಾಗದಲ್ಲಿ ನೀರು ಇಲ್ದಿರೋ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ವೈರಸ್ಸಿಂದ ಬಚಾವಾಗಬೇಕು ಅಂದರೆ ಬೇರೆ ಯಾವುದೇ ರೀತಿ ಆಪ್ಷನ್ ಇಲ್ಲ. ಆದಷ್ಟು ಸೊಳ್ಳೆಗಳು ಅಂದರೆ ಸೊಳ್ಳೆಗಳು ಬರದೇ ಇರೋ ರೀತಿ ಮನೆ ಮುಂದೆ ಯಾವ ರೀತಿ ಎಚ್ಚರಿಕೆ ತೊಗೋಬೇಕು ಆ ರೀತಿ ಎಲ್ಲ ತೊಗೋಬೇಕಾಗುತ್ತೆ. ಮತ್ತು ಮನೆಯಲ್ಲಿ ಎಲ್ಲರೂ ಗುಡ್ ನೈಟ್ ಯೂಸ್ ಮಾಡ್ತೀರಾ ಆಲ್ಮೋಸ್ಟು. ಆದರೆ ಗುಡ್ ನೈಟು ಕೆಮಿಕಲ್ ಇರೋದ್ರಿಂದ ನೀವು ಈ ಎಲೆಕ್ಟ್ರಿಕ್ ಬ್ಯಾಟ್ಗಳು ಬರ್ತಾ ಇದ್ದಾವೆ ಇವಾಗ. ಅಂದರೆ ಈ ಒಂದು ಏನು ಹೇಳ್ತಾರೆ ನಿಯಾನ್ ಲೈಟನ್ನು ಯೂಸ್ ಮಾಡಿ ಇವಾಗ ಬ್ಯಾಟ್ಗಳು ಬಂದಿದ್ದಾವೆ. ಆ ಬ್ಯಾಟ್ಗಳನ್ನ ತೊಗೊಂಡು ಇಟ್ಕೊಳ್ಳಿ, ಒಳ್ಳೆಯದು. ಅದು ಜಸ್ಟ್ ಆನ್ ಮಾಡಿ ಇಟ್ಟರೆ ಸಾಕು, ಅದು ಆ ಲೈಟ್ಗೆ ಅಟ್ರ್ಯಾಕ್ಟ್ ಆಗಿ ಸೊಳ್ಳೆಗಳೆಲ್ಲ ಬಂದು ಆಲ್ಮೋಸ್ಟ್ ಅವೇ ಸತ್ತೋಗ್ತವೆ. ಸೊ ಈ ಸೊಳ್ಳೆಗಳಿಂದ ತಪ್ಪಿಸ್ಕೋಬೇಕು ಅಂತಂದರೆ ನೀವು ಈ ರೀತಿ ಮಾಡೋದೊಂದು ಒಳ್ಳೆಯದು. ಮತ್ತು ಮಸ್ಕಿಟೋ ರಿಪ್ಲೈಯರ್ ಅಂತ ಬರುತ್ತೆ, ಅಂದರೆ ಕ್ರೀಮ್ ಬರುತ್ತೆ. ಆ ಕ್ರೀಮ್ಗಳನ್ನ ನಿಮ್ಮ ಕೈಗೆ ಮತ್ತು ಕಾಲುಗಳಿಗೆಲ್ಲ ಹಚ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಬಂದು ರೋಲ್ ಆನ್ನು ಅಷ್ಟೇ ನಿಮ್ಮ ಬಟ್ಟೆಗಳಿಗೆ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಝೀಕಾ ವೈರಸ್ಸಿಂದ, ಸೊಳ್ಳೆಗಳಿಂದ ಬರೋಂಥ ಝೀಕಾ ವೈರಸ್ಸಿಂದ ನೀವು ಎಚ್ಚರಿಕೆಯಿಂದ ಇರೋದು ತುಂಬಾ ಅವಶ್ಯಕತೆ ಆಗುತ್ತೆ. ಸೊ ನೋಡಿದಿರಲ್ಲ, ಇವಾಗ ಈ ವೈರಸ್ಸಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಒಂದಲ್ಲ ಒಂದು, ಮೊನ್ನೆ ನೋಡಿದ್ರೆ ಕೊರೋನಾ ಆಯಿತು, ಇವಾಗ ಈ ರೀತಿ ವೈರಸ್ ಬರ್ತಾ ಇದೆ. ದಯವಿಟ್ಟು ಈ ಒಂದು ವೈರಸ್ಗಳಿಂದ ಎಚ್ಚರಿಕೆಯಾಗಿರಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಲ್ವಾ. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಝೀಕಾ ವೈರಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಗರ್ಭಿಣಿ ಹೆಣ್ಮಕ್ಳು ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಲೆ ಚಿಕ್ಕದಾಯಿತು ಅಂತಂದರೆ ಬುದ್ಧಿಮಾಂದ್ಯತೆ ಹೆಚ್ಚಾಗುತ್ತೆ. ಸೊ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಬರಬಾರ್ದು ಅನ್ನೋದಾದರೆ ನಾವು ಈ ಒಂದು ವೈರಸ್ಸಿಂದ ಹುಷಾರಾಗಿರಬೇಕಾಗತ್ತೆ. ಹೇಗಿತ್ತು ನನ್ನ ಈ ಒಂದು ವ್ಲಾಗ್ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಆದಷ್ಟು ಈ ಒಂದು ಸೊಳ್ಳೆಗಳ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.